ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಜೆಯನ ಪುಟಗಳು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವು ಎಷ್ಟೋ ಗೊತ್ತಿಲ್ಲದ ವಿಷಯಗಳನ್ನ ಒಂದೊಂದೇ ಪುಟವಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ನಾವು ಹೋದ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ ವಿಶ್ವ ನವ ನಿರ್ಮಾಣದ ಬಗ್ಗೆ, ಹಾಗೆ ಮೌಲ್ಯ ಶಿಕ್ಷಣದ ಟ್ರೈನಿಂಗ್ ಅನ್ನ ಕೊಡ್ತಾ ಇರುವಂತದ್ದು ಇಡೀ ಕರ್ನಾಟಕದಲ್ಲಿ, ಅದರ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಇವತ್ತಿನ ದಿವಸ ಜಗದೀಶ್ ಬಾಯ್ಜಿ ಅವರು ಇಲ್ಲಿವರೆಗೂ ಎಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ, ಅದರಲ್ಲಿ ಏನೇನು ವಿಶೇಷತೆಗಳಿವೆ, ಅದರಿಂದ ಈ ಒಂದು ಸಾಹಿತ್ಯದಿಂದ ಏನು ಜನರಿಗೆ ಉಪಯೋಗ ಆಗ್ಬೋದು, ಪ್ರಪಂಚದ ಬದಲಾವಣೆಗೆ ಹೇಗೆ ಅದು ಸಹಯೋಗ ಕೊಡ್ಬೋದು ಅನ್ನೋದನ್ನ ಇನ್ನೂ ಒಂದು ಆಳದ ರೂಪದಲ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ನಮಸ್ಕಾರ ಅಣ್ಣ ಅವರೇ. ನಮಸ್ಕಾರ. ಜಗದೀಶ್ ಬಾಯ್ಜಿ ಅವರು ಪುಸ್ತಕಗಳನ್ನ ಬರೆಯೋದಿಕ್ಕೆ ಪ್ರಾರಂಭ ಮಾಡಿದ್ರು ಅಂದ್ರಿ, ಹಾಗೆ ಎಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ, ಯಾವ್ಯಾವ ತರದ ಪುಸ್ತಕಗಳನ್ನ ಬರೆದಿದ್ದಾರೆ ಸ್ವಲ್ಪ ಹೇಳ್ತೀರಾ ಅಣ್ಣ ಅವರೇ? ಒಂದು ಕನ್ನಡದಲ್ಲಿ ಗಾದೆ ಇದೆಯಲ್ವಾ, ಆಡು ಮುಟ್ಟದ ಮರ ಇಲ್ಲ. ಹಾಗೆ ನಮ್ಮ ವರಿಷ್ಠರಾದಂಥ ಜಗದೀಶ್ ಬಾಯಿ ಅವರು ಕೈ ಹಾಕದ ಯಾವುದೇ ಕ್ಷೇತ್ರ ಇಲ್ಲ ಅಂತ ಹೇಳ್ಬೋದು. ಪ್ರತಿಯೊಂದು ವರ್ಗದ, ಪ್ರತಿಯೊಂದು ರಂಗದ ಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಇವರು ತಮ್ಮ ಅದ್ಭುತವಾದಂಥ ಸಾಹಿತ್ಯವನ್ನು ಬರೆದಿದ್ದಾರೆ. ಇವರು ಹಿಂದಿ, ಇಂಗ್ಲೀಷ್ ಮತ್ತು ಉರ್ದು 3 ಭಾಷೆಗಳಲ್ಲಿ ಪುಸ್ತಕಗಳನ್ನ ಬರೆದಿದ್ದಾರೆ. ಅದರಲ್ಲಿ ಹಿಂದಿ ಹಾಗೂ ಇಂಗ್ಲೀಷ್ನಲ್ಲಿ ಬಹಳಷ್ಟು ಬರೆದಿದ್ದಾರೆ. ಒಟ್ಟು 200ರಷ್ಟು ಇವರು ಪುಸ್ತಕಗಳು ಪಬ್ಲಿಷ್ ಆಗಿದ್ದಾವೆ. ಇನ್ನೂ 2-3 ಪುಸ್ತಕ ಅವರು ಬರಿಬೇಕಂತ ತಯಾರಿಯಲ್ಲಿ ಇದ್ದರು, ಆದರೆ ಬರೆಯೋದಕ್ಕೆ ಅವರಿಗೆ ಅವಕಾಶ ಸಿಕ್ಕಲಿಲ್ಲ, ಸಮಯ ಸಿಕ್ಕಲಿಲ್ಲ. ಅಷ್ಟರಲ್ಲಿ ಅವರು ತಮ್ಮ ಜೀವನವನ್ನು ಸಮಾಪ್ತಗೊಳಿಸಿದರು. ಈ ಮುಖ್ಯ 200 ಪುಸ್ತಕಗಳಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಟಚ್ ಮಾಡಿದರು. ಕೇವಲ ಆಧ್ಯಾತ್ಮಿಕ ರಂಗ ಅಷ್ಟೇ ಅಲ್ಲ, ಧಾರ್ಮಿಕ ರಂಗ, ವೈಜ್ಞಾನಿಕ ರಂಗ, ಮೆಡಿಕಲ್ ಕ್ಷೇತ್ರ, ಅಲ್ಲದೆ ಭವಿಷ್ಯ, ಬ್ರಹ್ಮಚರ್ಯದ ಬಗ್ಗೆ ಆಗಲಿ ಮತ್ತು ಗೃಹಸ್ಥ ಜೀವನ ಬಗ್ಗೆ ಆ ಕ್ಷೇತ್ರದಲ್ಲೂ ಕೂಡ ಅವರು ಪುಸ್ತಕ ಬರೆದಿದ್ದಾರೆ. ಕರ್ಮದ ಬಗ್ಗೆ ಪುಸ್ತಕ ಬರೆದಿದ್ದಾರೆ ಮತ್ತು ಅನ್ನದ ಮೇಲೆ ಪುಸ್ತಕ ಬರೆದಿದ್ದಾರೆ. ವಿಜ್ಞಾನದ ಮೇಲೆ ಅವರು ಪುಸ್ತಕ ಬರೆದಿದ್ದಾರೆ ಮತ್ತು ಭಾರತದ ಭವ್ಯತೆ ಬಗ್ಗೆ ಅವರು ಪುಸ್ತಕ ಬರೆದಿದ್ದಾರೆ. ಯುವಕರ ಬಗ್ಗೆ ಪುಸ್ತಕ ಬರೆದಿದ್ದಾರೆ, ಮಹಿಳೆಯರ ಬಗ್ಗೆ ಪುಸ್ತಕ ಬರೆದಿದ್ದಾರೆ, ವ್ಯಾಪಾರಿ ವರ್ಗದವ್ರ ಬಗ್ಗೆ ಪುಸ್ತಕ ಬರೆದಿದ್ದಾರೆ, ಯುವ ಜನತೆಯರ ಬಗ್ಗೆ ಪುಸ್ತಕ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಈ ನ್ಯಾಯಾಧೀಶರು, ವಕೀಲರು, ಈ ನ್ಯಾಯಾಂಗ ಇದೆಯಲ್ಲ, ಆ ವಿಷಯದಲ್ಲೂ ಅವರು ಪುಸ್ತಕ ಬರೆದಿದ್ದಾರೆ. ಮತ್ತು ಬಿಸ್ನೆಸ್ ಆ್ಯಂಡ್ ಇಂಡಸ್ಟ್ರಿ ಉದ್ಯಮಿಗಳಿದಾರಲ್ಲ, ಅವರ ಬಗ್ಗೆನೂ ಬರೆದಿದ್ದಾರೆ. ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಅವರು ತಮ್ಮ ಒಂದು ಸಾಹಿತ್ಯದ ಸೇವೆ ಮಾಡಿದಾರಂತೆ. ಅದರಲ್ಲಿ ಯಾವ್ದಾದ್ರು ಮುಖ್ಯವಾಗಿ ಇರುವಂತ ಪುಸ್ತಕಗಳನ್ನ ನಾವು ಇನ್ನು ಮುಂದೆ ವಿಶ್ಲೇಷಣೆ ಮಾಡ್ತೀವಲ್ಲ, ಅದಕ್ಕೆ ಕೆಲವು ಪುಸ್ತಕಗಳನ್ನ ಹೆಸರಿಸ್ತೀರಾ ಅಣ್ಣ ಅವರೇ? ಅವರು ಆರಂಭದಲ್ಲಿ ಬಹಳ ಚಿಕ್ಕ ಚಿಕ್ಕ ಪುಸ್ತಕ ಬರೆದ್ರು. ಉದಾಹರಣೆಗಾಗಿ 24 ಪೇಜು, 32 ಪೇಜು ಅಂಥದ್ದು. ಅದರಲ್ಲಿ ಮುಖ್ಯವಾಗಿರೋದು 4-5 ಪುಸ್ತಕ ಇದೆ. ಅದರಲ್ಲಿ ಪರಮಾತ್ಮ ಪರಿಚಯ ಅಂತ ಒಂದು ಚಿಕ್ಕ ಪುಸ್ತಕ, ಅದು ಮೊದಲು ಅವರು ಬರೆದಿದ್ದು ಮೊದಲು ಆರಂಭದಲ್ಲಿ. ನಂತರ ಸಚ್ಚಿ ಮನ್ ಕಿ ಶಾಂತಿ ಅಂತ, ಮನಃಶಾಂತಿ ಹೇಗೆ. ಇನ್ನೊಂದು ಸಚ್ಚ ಯೋಗಿ ಜೀವನ್, ಅಂದರೆ ಸತ್ಯವಾದಂಥ ಯೋಗಿ ಜೀವನ ಅಂದರೆ ನಾವು ಯಾವುದು ಕರೀಬೇಕು, ಇವೆಲ್ಲ ಅಷ್ಟೇ 30-32 ಪೇಜಿಂದು. ಇನ್ನೊಂದು ಸತ್ಯನಾರಾಯಣ ಸತ್ಯಕಥೆ ಅಂತ, ಪರಮಾತ್ಮ ಕಹಾ ಹೈ, ಪರಮಾತ್ಮ ಎಲ್ಲಿದ್ದಾನೆ. ನಂತರ ಕರ್ಮದ ಗಹನಗತಿ, ಕರ್ಮಕಿ ಗಹನಗತಿ, ಇಂಥವು ಚಿಕ್ಕ ಚಿಕ್ಕ ಪುಸ್ತಕ ಬರೆದ್ರು. ಆಮೇಲೆ ದೊಡ್ಡ ಪುಸ್ತಕಗಳಲ್ಲಂದರೆ ಅವರು ಬ್ರಹ್ಮಚರ್ಯ ಅಂತ ಒಂದು ಪುಸ್ತಕ ಬರೆದ್ರು ಹಿಂದಿಯಲ್ಲಿ. ಅದ ನಂತರ ಬರೆದು ಜೀವನವನ್ನೇ ಪರಿವರ್ತಿಸೋ ಒಂದು ಅದ್ಭುತ ಜೀವನ ಕಹಾನಿ ಅಂತ ಒಂದು ಬರೆದ್ರು. ಅಂದರೆ ಅದು ಈ ಬ್ರಹ್ಮ ಬಾಬಾರವರ ಜೀವನ ಚರಿತ್ರೆ, ಅವ್ರ ಜೀವನವನ್ನು ಅದು ಈ ಹೇಗೆ ಪರಿವರ್ತನೆ ಆಯಿತು ಮತ್ತು ಈಶ್ವರ ವಿಶ್ವವಿದ್ಯಾಲಯ ಸ್ಥಾಪನೆ ಹೇಗಾಯಿತು, ಈ ಈಶ್ವರ ವಿಶ್ವ ಬೆಳವಣಿಗೆ ಹೇಗಾಯಿತು ಅನ್ನೋದನ್ನು, ಮತ್ತು ಈ ಈಶ್ವರ ವಿಶ್ವವಿದ್ಯಾಲಯ ಆರಂಭದಲ್ಲಿ ಎಷ್ಟು ಒಂದು
ಸಮಾಜದ ಒಂದು ಆ, ಆ, ಟೀಕೆ ಟಿಪ್ಪಣಿಗಳಿಗೆ ಗುರಿ ಆಯಿತು, ಹೇಗೆ ಸಮಾಜ ದೃಷ್ಟಿಯಲ್ಲಿ ಹೇಗೆ ಬೆಳೆದು ಬಂತು ಅನ್ನೋದನ್ನು ಆ ಒಂದು 2 ಹೊತ್ತಿಗೆಗಳಲ್ಲಿ ಆ ಪುಸ್ತಕ ಇದೆ. ಆ ಪುಸ್ತಕದ ನಂತರ ಮಹಾಭಾರತ ಮತ್ತು ಗೀತೆ ಸತ್ಯ ಸ್ವರೂಪ ಅಂತ ಆ ಒಂದು ಪುಸ್ತಕ ಇದೆ. ಇದು ಅಲ್ಲದೆ ನೈತಿಕ ಶಿಕ್ಷಣ ಅಂತ ಒಂದು ಪುಸ್ತಕ ಇದೆ. ಅಚ್ಚೆ ಬಚ್ಚೆ ಅಂತ ಒಂದಿದೆ, ಆದರ್ಶ ಮಕ್ಕಳು ಅಂದರೆ ಹೇಗಿರಬೇಕು ಅನ್ನೋದನ್ನು ಇದೆ. ಬಾಲ ನೈತಿಕ ಶಿಕ್ಷೆ ಅಂತಲೂ ಇದ್ದಾವೆ, ಮಕ್ಕಳ ಬಗ್ಗೆ ಬರೆದಿದ್ದಾರೆ. ಇನ್ನು ಅವಿನಾಶಿ ವಿಶ್ವನಾಟಕ ಅಂತ ಒಂದು ವೈಜ್ಞಾನಿಕವಾಗಿ ಆಧಾರದ ಮೇಲೆ ವಿಶ್ವದ ಪ್ರಕೃತಿ ಪುರುಷ ಪರಮಾತ್ಮ ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ಅಲ್ಲದೆ ಮಹಿಳಾ ಸಶಕ್ತೀಕರಣ ಅಂತ ಮಹಿಳೆಯರ ಬಗ್ಗೆ ಬರೆದಿದ್ದಾರೆ. ಯುವ ಜಾಗೋ ಯುವಕರ ಬಗ್ಗೆ ಯುವಕರೇ ಜಾಗೃತರಾಗಿರುವಂಥ ಒಂದು ಚಿಕ್ಕ ಬುಕ್ಲೆಟ್ ಬರೆದಿದ್ದಾರೆ. ಹಾಗೆ ವ್ಯಾಪಾರಿಗಳಿಗೂ ಕೂಡ ಬರೆದಿದ್ದಾರೆ. ಪೈಸಾ ಕಮಾವು ಲೇಕಿನ್ ಕೈಸೆ, ಅಂದರೆ ನೀವು ವ್ಯಾಪಾರಿಗಳಲ್ಲಿ ದುಡ್ಡು ಗಳಿಸೋದು ಅವಶ್ಯಕತೆ ಇದೆ, ಆದರೆ ನೀವು ಹೇಗೆ ಗಳಿಸ್ಬೇಕು ಅನ್ನೋದನ್ನು ಅವರ ಆಧ್ಯಾತ್ಮಿಕದ ಆಧಾರ ಮೇಲೆ ಅದನ್ನು ಬರೆದಿದ್ದಾರೆ. ನಾರಿ ತು ಬನ್ ವಿಶ್ವ ಕಲ್ಯಾಣಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ನಾರಿಯರಿಗೆ ಮಹಿಳೆಯರಿಗೆ ಅವರು ಆಹ್ವಾನ ಮಾಡಿದ್ದಾರೆ, ನಾರಿಯರೇ ನೀವು ಜಾಗೃತರಾಗ್ರಿ, ಬರೀ ನಿಮ್ಮ ಗೃಹಿಣಿ ಆಗಬೇಡ್ರಿ, ನಿಮ್ಮ ಮನೆಯನ್ನು ಕಲ್ಯಾಣ ಮಾಡ್ತಕ್ಕಂಥ ನೀವು ವಿಶ್ವ ಕಲ್ಯಾಣಿ ಆಗ್ರಿ, ವಿಶ್ವ ಮಾತೆ ಆಗ್ರಿ ಅನ್ನುವಂಥದ್ದನ್ನು ಅವರಿಗೆ ಒಂದು ಕರೆ ಕೊಡುವಂಥ ಒಂದು ಸಿಂಹಗರ್ಜನೆ ಮಾಡುವಂಥ ಒಂದು ಚಿಕ್ಕ ಪುಸ್ತಕ ಬರೆದಿದ್ದಾರೆ. ಇನ್ನು ಇಂಗ್ಲೀಷ್ನಲ್ಲಿ ಬೃಹತ್ ಗ್ರಂಥಗಳನ್ನ ಅವರು ಭಾಳಷ್ಟು ಬರೆದಿದ್ದಾರೆ. ಯೋಗದ ಬಗ್ಗೆನೂ ಬರೆದಿದ್ದಾರೆ. ಯೋಗ ಕಿ ವಿಧಿ ಅವ್ರ ಸಿದ್ಧಿ ಅಂತ ಹಿಂದಿಯಲ್ಲಿ, ಅದನ್ನು ಇಂಗ್ಲೀಷ್ನಲ್ಲಿ ದ ವೇ ಟು ಗೋಲ್ ಆ್ಯಂಡ್ ರಾಜಯೋಗ ಅಂತ ಪುಸ್ತಕ ಬರೆದಿದ್ದಾರೆ. ಮತ್ತು ಇಟರ್ನಲ್ ವರ್ಲ್ಡ್ ಡ್ರಾಮಾ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಇಂಗ್ಲೀಷ್ನಲ್ಲಿ. ಅಲ್ಲದೆ ಈ ಸಮಾಜದಲ್ಲಿ ಅನೇಕ ವರ್ಗಗಳಿದ್ದಾವೆ. ಇದುವರೆಗೆ ನಾವು ಚರ್ಚೆ ಮಾಡಿದ ಹಾಗೆ ಈ ಬಿಸ್ನೆಸ್ ಆ್ಯಂಡ್ ಇಂಡಸ್ಟ್ರೀಸ್, ಮೀಡಿಯಾ ವಿಂಗ್, ಮೆಡಿಕಲ್ ವಿಂಗ್, ಈ ಏನು ವರ್ಗಗಳಿದ್ದಾವಲ್ಲ, ಈ ವರ್ಗಗಳಿಗೋಸ್ಕರ ಆ ವರ್ಗಗಳು ಮಾಡ್ತಕ್ಕಂಥ ಕಾರ್ಯದಲ್ಲಿ ಎಲ್ಲಿ ಕೊರತೆ ಇದೆ, ಅವ್ರು ಎಲ್ಲಿ ತಪ್ಪಿದ್ದಾರೆ, ಮತ್ತು ಆ ಕೊರತೆಗಳನ್ನ ತುಂಬೋದಕ್ಕೆ ಆಧ್ಯಾತ್ಮಿಕದಲ್ಲಿ ಆ ಸಮಸ್ಯೆಗಳಿಗೆ ಏನು ಪರಿಹಾರ ಇದ್ದಾವೆ, ಆಮೇಲೆ ಆ ಆಧ್ಯಾತ್ಮಿಕ ಪರಿಹಾರಗಳ ಮುಖಾಂತರ ನಾವು ಏನೋ ಒಂದು ಕಾರ್ಯಪ್ರಣಾಳಿ ಮಾಡಿದರೆ ನಮ್ಮ ಸಮಾಜ ಸುಧಾರಣೆ ಆಗ್ತಿದೆ ಅಥವಾ ಆ ಕ್ಷೇತ್ರ ಸುಧಾರಣೆ ಆಗ್ತದೆ ಅನ್ನೋದಕ್ಕೆ ಒಂದು ಪುಸ್ತಕ ಬರೆದಿದ್ದಾರೆ. ಬಿಲ್ಡಿಂಗ್ ಎ ಪೀಸ್ಫುಲ್ ಆ್ಯಂಡ್ ಪ್ರಾಸ್ಪರಸ್ ಸೊಸೈಟಿ ಅಂತ. ಅದರಲ್ಲಿ ಎಲ್ಲ ಸಮಾಜದ ವರ್ಗಗಳ ಬಗ್ಗೆ ಅವರು ಬರೆದಿದ್ದಾರೆ. ಅವರು ಅಂದರೆ ಉದಾಹರಣೆಗೆ ಈ ಒಂದು ಮಾಧ್ಯಮ ಇದೆ, ಸಂಚಾರ ಮಾಧ್ಯಮ ಆಗಲಿ ಅಥವಾ ಈ ಪ್ರಿಂಟ್ ಮೀಡಿಯಾ ಆಗಲಿ, ಯಾವುದೇ ಇಲೆಕ್ಟ್ರಾನಿಕ್ ಮೀಡಿಯಾ, ಇವುಗಳ ಉದ್ದೇಶ ಏನು, ಇದು ಸಮಾಜದಲ್ಲಿ ಬಂದಿದ್ದು ಯಾತಕ್ಕೆ, ಇವ್ರ ಕಾರ್ಯಕಲಾಪಗಳೇನು. ಆದರೆ ಇವತ್ತು ಆ ಒಂದು ಕ್ಷೇತ್ರಗಳಿಂದ ಸಮಾಜಕ್ಕೆ ಏನು ಹಾನಿ ಆಗ್ತಿದೆ ಮತ್ತು ಆ ಹಾನಿಯನ್ನು ನಾವು ಹೇಗೆ ನಿವಾರಣೆ ಮಾಡ್ಬೋದು. ಆಧಾರ ಆಧ್ಯಾತ್ಮಿಕ ಜ್ಞಾನ ಮತ್ತು ಮೂಲ್ಯಗಳ ಮುಖಾಂತರ ನಾವು ಹೇಗೆ ಆ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಕ್ರಾಂತಿ ತರಬಹುದು ಅನ್ನೋದನ್ನು ಆತ ಬರೆದಿದ್ದಾರೆ. ನಂತರ ಇಂಗ್ಲೀಷ್ನಲ್ಲಿ ಸೆಲೆಬಸಿ ಅಂತ ಒಂದು ಪುಸ್ತಕ ಇದೆ. ಹಾಗೆಯೇ ಇನ್ನೂ ಬಹಳಷ್ಟು ಪುಸ್ತಕ ಬರೆದಿದ್ದಾರೆ. ಅಂತೂ ಸುಮಾರು ನಾವು ಸಂಖ್ಯೆಯಲ್ಲಿ ಹೇಳಬೇಕಂದ್ರೆ 200ರಷ್ಟು ಅವರು ಪುಸ್ತಕ ಬರೆದಿದ್ದಾರೆ ಅಂತ. ಹಬ್ಬಗಳ ಬಗ್ಗೆ ಏನಾದರೂ ಅವರು ತಿಳಿಸಿದ್ದಾರೆ? ಒಂದು ಹಿಂದಿಯಲ್ಲಿ ಭಾರತೀಯ ಹಬ್ಬಗಳು ಮತ್ತು ಅದರ ಆಧ್ಯಾತ್ಮಿಕ ರಹಸ್ಯ ಅಂತ ಒಂದು 2 ಭಾಗದಲ್ಲಿ ಅವರು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಎಲ್ಲ ಹಬ್ಬಗಳನ್ನ ಅವರು ಟಚ್ ಮಾಡಿದ್ದಾರೆ. ಬರೀ ಶಿವರಾತ್ರಿ ಬಗ್ಗೆ ಅವರು 200 ಪುಟದಷ್ಟು ಅದರ ಅರ್ಥ ಬರೆದಿದ್ದಾರೆ. ಅದೇ ರೀತಿಯಾಗಿ ಈ ದೀಪಾವಳಿ, ರಕ್ಷಾಬಂಧನ, ಕೃಷ್ಣ ಜನ್ಮಾಷ್ಟಮಿ ಅದರಲ್ಲಿ, ಆಮೇಲೆ ಗೀತಾ ಜಯಂತಿ, ಗಣಪತಿ ರಹಸ್ಯ, ಇಂಥವೆಲ್ಲ ಅವರು ಆ ಪುಸ್ತಕದಲ್ಲಿ ವಿವರಣೆ ಮಾಡಿದ್ದಾರೆ. ಅಂದರೆ ನೀವು ಎಷ್ಟೊಂದು ಪುಸ್ತಕಗಳನ್ನು ಬರೆದಿದ್ದಾರೆ ಅಂತ ಹೇಳಿದ್ರಿ, ಇನ್ನು ಯಾವ್ಯಾವ ಭಾಷೆಗಳಲ್ಲಿ ಬರೆದಿದ್ದಾರೆ ಅಣ್ಣವರೇ ಅವರು? ಅವರು ಮುಖ್ಯವಾಗಿ ಬರೆದಿದ್ದು 3 ಭಾಷೆಯಲ್ಲಿ, ಹಿಂದಿ, ಇಂಗ್ಲಿಷ್ ಮತ್ತು ಉರ್ದು ಅಂತ. ಮತ್ತೆ ಬೇರೆ ಬೇರೆ ಗುಜರಾತಿ, ಈ ಅವರು ಬರೆದಂಥ ಪುಸ್ತಕಗಳು ಭಾರತದ ಎಷ್ಟೊಂದು ಭಾಷೆಗಳಲ್ಲಿ ಅನುವಾದ ಆಗಿದ್ದಾವೆ. ಮರಾಠಿಯಲ್ಲಿ,
ತೆಲುಗುನಲ್ಲಿ, ಕನ್ನಡದಲ್ಲಿ, ತಮಿಳು, ತೆಲುಗುಗಳಲ್ಲಿ, ಆಸಾಮಿಯಲ್ಲಿ, ಬಂಗಾಲಿಯಲ್ಲಿ, ಗುರುಮುಖಿ ಪಂಜಾಬಿಯಲ್ಲಿ, ಇವೆಲ್ಲ ಭಾಷೆಗಳಲ್ಲಿ ಅವರ ಸಾಮಾನ್ಯವಾಗಿ ಜನಪ್ರಿಯ ಏನೋ ಪುಸ್ತಕಗಳಿದೆಯಲ್ಲ, ಸಾಪ್ತಾಹಿಕ ಪಾಠ್ಯಕ್ರಮ ಅನ್ನೋದು, ದಿವ್ಯ ಗುಣಗಳ ಗುಲ್ದಸ್ತ ನಮ್ಮ ಮನುಷ್ಯನಿಗೆ ಏನು ದೈವಿ ಗುಣ ನಾವು ಬೇಕಲ್ಲ, ಮೂಲ್ಯಗಳಂತ ನಾವು ಏನ್ಕೊಳ್ತೀವಿ, ಅದಕ್ಕೆ ನಾವು ನಮ್ಮ ಆಧ್ಯಾತ್ಮಿಕ ಭಾಷೆ ದೈವಿ ಗುಣ ಅಂತ ಕರಿತೀವಿ. ಆ ದೈವಿ ಗುಣಗಳು ಯಾವ್ಯಾವು, ಅದನ್ನು ನಾವು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಆ ಪುಸ್ತಕದಲ್ಲಿ ಅವರು ವಿವರಣೆ ಕೊಟ್ಟಿದ್ದಾರೆ. ಅದು ಕನ್ನಡದಲ್ಲಿ ದಿವ್ಯ ಗುಣಗಳ ಗುಲ್ದಸ್ತ ಅಂತ, ಹೂಗುಚ್ಛ ಅಂತ ಒಂದು ಪ್ರಿಂಟ್ ಆಗಿದೆ. ಅದೇ ರೀತಿಯಾಗಿ ಎಲ್ಲ ಮರಾಠಿ ಮತ್ತು ಆಸಾಮಿ ಎಲ್ಲ ಭಾಷೆಗಳಲ್ಲಿ ಅದು ತರ್ಜುಮೆ ಆಗಿದೆ. ಅದ ನಂತರ ಈ ಬ್ರಹ್ಮಚರ್ಯ ಪುಸ್ತಕ ಅದು ಕೂಡ ಎಲ್ಲ ಭಾಷೆಯಲ್ಲಿ ಪ್ರಿಂಟ್ ಆಗಿದೆ. ಮತ್ತೆ ಅವರು ಕ್ಲಾಸಸ್ಗಳನ್ನ ಮಾಡಿದ್ರು, ಅವುಗಳದ್ದು ಯಾವ ರೀತಿನಲ್ಲಿ ಪುಸ್ತಕ ತೆಗೆದ್ರು? ಅವರು ಈ ಈಶ್ವರ ವಿದ್ಯಾರ್ಥಿಗಳಿಗೋಸ್ಕರ ಅನೇಕ ಒಂದು ತಮ್ಮ ಪ್ರವಚನ ಕೊಟ್ಟಿದ್ದಾರೆ. ನಮ್ಮ ಜೀವನ ಹೇಗಿರಬೇಕು, ಈಶ್ವರಿ ವಿದ್ಯಾರ್ಥಿ ಜೀವನದಲ್ಲಿ ನಾವು ಹೇಗೆ ಮುಂದುವರಿಬೇಕು ಅನ್ನೋದನ್ನು ಅವರು ತಮ್ಮ ಒಂದು ಪ್ರವಚನಗಳಲ್ಲಿ ಬಹಳ ಸುಂದರವಾಗಿ ಅವರು ಅದರಲ್ಲಿ ವಿವರಣೆ ಮಾಡ್ತಾರೆ. ಈಗ ನೀವು ಗೃಹಸ್ಥದಲ್ಲಿರ್ತಕ್ಕಂಥವ್ರು, ಇದನ್ನು ನೀವು ನಮ್ಮ ಗೃಹಸ್ಥ ಜೀವನದ ಭಿನ್ನ ಅಂತ ತಿಳ್ಕೊಳ್ಬಾರ್ದು ಅಂತ ಅವ್ರು ಹೇಳ್ತಿದ್ದಾರೆ. ಈ ಯೋಗಿ ಜೀವನವನ್ನು ನಿಮ್ಮ ಜೀವನವನ್ನು ಸಹಜ ಜೀವನವಾಗಿ ಮಾಡ್ಕೊಳ್ಬೇಕು ಅನ್ನೋದನ್ನು ಅವರು ಸಹಜವಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ. ಅದು ಹೇಗಪ್ಪ ಅಂತ ಕೇಳಿದರೆ, ಈಗ ನೀವು ಮನೆಗೆ ಹೋಗ್ತೀರಾ, ಮನೆಗೆ ಹೋದಾಗ ಮನೆಯಲ್ಲಿ ಯಾರು ಇರ್ತಾರೆ? ಪರಿವಾರದವರು ಇರ್ತಾರೆ. ಅತ್ತೆ, ಮಾವ, ಸೊಸೆ, ಮಕ್ಕಳು, ಪತಿ ಇವರೆಲ್ಲ ಇರ್ತಾರೆ. ಆದರೆ ನೀವು ಈ ಈಶ್ವರ ಜ್ಞಾನ ಬಂದ ಮೇಲೆ ಈ ಜ್ಞಾನದಲ್ಲಿ ಏನು ಹೇಳಾಗ್ತಿದೆ, ನೀವು ಆತ್ಮರು, ದೇಹ ಅಲ್ಲ. ನೀನು ಆತ್ಮ ಪತ್ನಿಯ ಪಾತ್ರ ಮಾಡ್ತಿದ್ದೀಯಾ. ಇದುವರೆಗೂ ನಾನು ಸ್ತ್ರೀ ಅಂತ ನಾನೇನು ತಿಳ್ಕೊಳ್ತಿದ್ದೆ, ಈಗ ಸ್ತ್ರೀ ಅಂತ ನೀವು ತಿಳ್ಕೊಬೇಡ್ರಿ. ಆ ಸ್ತ್ರೀ ಉಡುಪನ್ನು ಉಟ್ಟಂತ ನಾನು ಆತ್ಮ, ನಾನು ಪತ್ನಿಯಾಗಿ ಪಾಠ ಮಾಡಿ. ಯಾಕಂದರೆ ಈ ಜೀವನ ಅಂತಕ್ಕಂಥ ಒಂದು ನಾಟಕ, ಈ ಸೃಷ್ಟಿ ನಾಟಕ ಶಾಲೆ. ಅದಕ್ಕೆ ನಿಮ್ಮನ್ನು ನೀವು ಪಾತ್ರಧಾರೆ ಅಂತ ತಿಳ್ಕೊಳ್ರಿ. ಮತ್ತು ಆ ಮನೆಯನ್ನು ನನ್ನ ಮನೆ ಅಂತ ತಿಳ್ಕೊಬೇಡ್ರಿ, ಅದು ಸೇವಾ ಕ್ಷೇತ್ರ ಅಂತ ತಿಳ್ಕೊಳ್ರಿ. ನಿಮ್ಮ ಪತಿಯನ್ನು ಅವನ ಪತಿ, ಅದರ ಪತಿಯ ಪಾತ್ರ ಮಾಡ್ತಕ್ಕಂಥ ಅವನೂ ಒಬ್ಬ ಆತ್ಮ, ಅವನ ಪಾತ್ರಧಾರೆ ಅಂತ ತಿಳ್ಕೊಳ್ರಿ. ಹಾಗೆ ನಿಮ್ಮ ಮಕ್ಕಳುಗಳು, ನಿಮ್ಮ ಅತ್ತೆ ಮಾವಂದಿರು, ಇವರು ಕೂಡ ಆತ್ಮರೇ. ಅವರು ಪತಿಯಾಗಿ, ನಾನು ಪತ್ನಿಯಾಗಿ, ಅವ್ರ ಮಕ್ಕಳಾಗಿ, ಅವರ ಅತ್ತೆ ಮಾವಾಗಿ ಪಾತ್ರ ಮಾಡ್ತಿದ್ದಾರೆ ಅಂತ ನೀವು ಪ್ರಾಕ್ಟಿಕಲ್ಲಾಗಿ ಇದನ್ನು ನೀವು ಆ ದೃಷ್ಟಿಯಿಂದ ಆತ್ಮದಿಂದ ನೋಡಿದರೆ ನಿಮಗೆ ಆ ಜೀವನ ಬಹಳ ರಸಮಯಾಗಿ ನಿಮಗೆ ಕಾಣ್ತದೆ. ಮತ್ತು ಜೀವನದಲ್ಲಿ ಯಾವುದೇ ವಿಘ್ನಗಳು ಬಂದರೂ ಸಹ ಅದನ್ನು ನೀವು ಸಹಜವಾಗಿ ನಿವಾರಣೆ ಮಾಡ್ಬೋದು ಅಂತ ಅವರು ಗೃಹಸ್ಥ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಆ ಒಂದು ಕೆಲವು ಪ್ರವಚನಗಳನ್ನು ಮಾಡ್ತಾಯಿದ್ದಾರೆ. ಅಂಥದನ್ನು ಅವರೆಲ್ಲ ಪ್ರವಚನಗಳನ್ನ ಸಂಗ್ರಹ ಮಾಡಿ 4 ಭಾಗದಲ್ಲಿ ಆ ಪುಸ್ತಕಗಳ ರೂಪದಲ್ಲಿ ಜ್ಞಾನ ಸುಧೆ ಅಂತ ಅದಕ್ಕೊಂದು ಟೈಟಲ್ ಕೊಟ್ಬಿಟ್ಟು ಈ 4 ಹೊತ್ತಿಗೆಗಳನ್ನು ಅದನ್ನ ಈ ಈಶ್ವರ ವಿದ್ಯಾರ್ಥಿಗಳ ಜೀವನಕ್ಕೋಸ್ಕರ ತಯಾರು ಮಾಡಲಾಗಿದೆ. ಅದರಲ್ಲಿ ಕೇವಲ ಆಧ್ಯಾತ್ಮಿಕ ಜ್ಞಾನವೂ ಅಲ್ಲ, ಯೋಗದಲ್ಲಿ ನಾವು ಹೇಗೆ ಪರಿಣಿತರಾಗಬೇಕು ಅನ್ನೋದನ್ನು, ಯೋಗದ ಬಗ್ಗೆ ಮತ್ತು ಮನುಷ್ಯ ಜೀವನಕ್ಕೆ ಬೇಕಾದಂಥ ಕಲೆಗಳಿದಾವಲ್ಲ, ಈ 16 ಕಲೆಗಳು ಅಂತ, 16 ಕಲೆಗಳು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಈ ಪುರುಷೋತ್ತಮನಾಥ ಶ್ರೀಕೃಷ್ಣನಿಗೆ 14 ಕಲೆಗಳಿದ್ದು ಅಂತ ಹೇಳ್ತಾರೆ. ಹಾಗೆ ಶ್ರೀಕೃಷ್ಣ ಕೂಡ ಅವರು ನಮ್ಮ ಭಾರತೀಯರ ಪೂರ್ವಜರು ಅನ್ನುವಂಥದ್ದು ಈಶ್ವರ ಜ್ಞಾನ ಹೇಳ್ತಿದೆ. ನಾವು ಇವತ್ತು ಆರಾಧನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಯಾಕೆ? ಅವನಲ್ಲಿ ಗುಣತ್ವ ಇತ್ತು, ಅವನಲ್ಲಿ ಗುಣಗಳಿದ್ದು, ಅವನು ಪುರುಷೋತ್ತಮನಾಗಿದ್ದ, ಸರ್ವಗುಣ ಸಂಪನ್ನನಾಗಿದ್ದ, 16 ಕಲೆ ಸಂಪೂರ್ಣನಾಗಿದ್ದ. ಅಂತಹ ವ್ಯಕ್ತಿಯನ್ನು ನಾವು ಇವತ್ತು ಆರಾಧನೆ ಮಾಡ್ತೀವಿ. ಯಾಕಂತ ಬರೀ ಆರಾಧನೆ ಮಾಡೋದು ನಮ್ಮ ಕೆಲಸ ಅಲ್ಲ, ಆ ಆರಾಧನೆ ಜೊತೆಗೆ ಅವನಿರ್ತಕ್ಕಂಥ ಗುಣಗಳನ್ನ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಅವರು ಅಲ್ಲಿ ತಮ್ಮ ಒಂದು ಪ್ರವಚನಗಳಲ್ಲಿ ಒತ್ತು ಹೇಳಿ ಮಾಡ್ತಾಯಿದ್ರು. ಅಂಥವುಗಳನ್ನು ಸಂಗ್ರಹ ಮಾಡಿ ಈ 4 ಜ್ಞಾನ ಸುಧೆ ಅಂತ ಪುಸ್ತಕನ ಮಾಡಾಗಿದೆ. ಅಂದರೆ ಅವರು ಕ್ಲಾಸ್ಗಳು ಮಾಡಿದ್ದನ್ನ ಒಂದು ಪುಸ್ತಕಗಳಂತ ಮಾಡಿದ್ರು. ಅದು ಬೇರೆ ಬೇರೆ ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಆಗಿದೆ ಅಣ್ಣವ್ರೆ? ನನಗೆ ಗೊತ್ತಿರೋ ಪ್ರಕಾರ ಕೇವಲ ತೆಲುಗುನಲ್ಲಿ ಆಗಿದೆ ಅಂತ ಕಾಣ್ತದೆ. ಅಂದರೆ ಈಗ ಯುವಕರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಾತಾಡ್ತಾ ಇದ್ರು ಅವ್ರು. ಯಾಕಂದರೆ ಯುವಕರು ಎಚ್ಚೆತ್ತುಕೊಂಡ್ರೆ ಇಡೀ ಪ್ರಪಂಚನೇ ಸಾಧನೆ ಮಾಡಿ ತೋರಿಸ್ಬೋದು, ಏನು ಬೇಕಾದ್ರೂ ಮಾಡಿ ತೋರಿಸ್ಬೋದು ಅಂತ. ಅವರು ಪುಸ್ತಕಗಳನ್ನ ಬರೆದಿರುವಾಗ ಇನ್ನೂ ರಮಣೀಕತನವಾಗಿ ಬರೆದಿರುವಂಥ ಪುಸ್ತಕ ಯಾವ್ದಾದ್ರು ಇದೆಯಾ? ರಮಣೀಕವಾಗಿ ಅವರು ರಮಣೀಕತೆ ತುಂಬಿದ ಪುಸ್ತಕ ಬರೆದಿಲ್ಲ. ಆದರೆ ಅವರ ಒಂದು ಪುಸ್ತಕಗಳಲ್ಲಿ ಅಲ್ಲಲ್ಲಿ ರಮಣೀಕತೆ ಮತ್ತು
ಜನರಿಗೆ ಪಾಠ ಕಲಿಸುವಂಥ ಉದಾಹರಣೆ ಅವರು ಅದರಲ್ಲಿ ಬರ್ತಾ ಇದ್ರು. ಉದಾಹರಣೆಗಾಗಿ ಈಶ್ವರ ವಿಶ್ವವಿದ್ಯಾಲಯ ಹೇಳ್ತಿದೆ, ಕ್ರೋಧವನ್ನು ಗೆಲ್ಲಬೇಕು, ಕ್ರೋಧ ಮಾಡಬಾರ್ದು. ಯಾಕಂದರೆ ಈ 5 ವಿಕಾರಗಳೇ ಮನುಷ್ಯನ ಅಧೋಗತಿಗೆ ಕಾರಣ. ಅದರಲ್ಲಿ ಕಾಮ ಮೊದಲಿದ್ದು, ಕ್ರೋಧನೂ ಅದು ಅಷ್ಟೇ ಮಹತ್ವವಾದದ್ದು ವಿಕಾರ. ಕ್ರೋಧ ಮಾಡದವನು ಸುಟ್ಟಾಗ್ತದೆ, ಮತ್ತು ಕ್ರೋಧ ಯಾರ ಮೇಲೆ ಮಾಡಿರ್ತಾರೆ ಅವರು ಕೂಡ ಸುಟ್ಟು ಹೋಗ್ತಾರಂತೆ. ಈ ಉದಾಹರಣೆಗಾಗಿ ನೀವು ಯಾರಾದ್ರ ಮೇಲೆ ಒಂದು ಸಲ ನೀವು ಕ್ರೋಧದಿಂದ ಮಾತಾಡಿದ್ರೆ ಇನ್ನೊಂದು ಸಲ ಅವನು ನಿಮ್ಮ ಹತ್ರನೇ ಬರೋದಿಲ್ಲ. ಆದರೆ ನೀವು ಆ ಕ್ರೋಧವನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಅವರು ತಮ್ಮ ಒಂದು ಪ್ರವಾಸದಲ್ಲಿ ಹೇಳ್ತಾ ಇದ್ರು. ಕ್ರೋಧ ಈಗ ಅದೊಂದು ನಮ್ಮ ಪ್ರಶ್ನೆ ಪತ್ರಿಕೆ ಇದ್ದಂಗೆ. ಈಗ ನಾವು ಈಶ್ವರಿ ವಿದ್ಯಾರ್ಥಿಗಳು, ಆ ಲೌಕಿಕ ವಿದ್ಯಾರ್ಥಿಗಳು ವರ್ಷದಲ್ಲಿ 1 ಸಾರಿ ಪರೀಕ್ಷೆ ಕೂತ್ಕೊಳ್ತಾರೆ ಹಾಲ್ನಲ್ಲಿ. ಯಾವುದೋ ಒಂದು ಹಾಲ್ ಫಿಕ್ಸ್ ಇರ್ತದೆ, ಅಲ್ಲಿ ಹೋಗಿ ಪರೀಕ್ಷೆ ಪೇಪರ್ ಬರೆದ್ಬಿಟ್ಟು ಪಾಸ್ ಆಗ್ತಾರೆ. ಆದರೆ ಈಶ್ವರಿ ವಿದ್ಯಾರ್ಥಿಗಳಿಗೆ ನಿಮಗೆ ಪರೀಕ್ಷಾ ಹಾಲ್ ಇರೋದಿಲ್ಲ. ಈ ಪ್ರಪಂಚನೇ ಒಂದು ಪರೀಕ್ಷೆ ಹಾಲ್. ನೀವು ಎಲ್ಲಿ ಹೋಗ್ತೀರಿ, ಎಲ್ಲೆಲ್ಲಿ ಹೋಗ್ತೀರಿ ಅವೆಲ್ಲ ಪರೀಕ್ಷೆ ಹಾಲ್. ಅಲ್ಲಿ ಬರ್ತಕ್ಕಂಥ ಪರಿಸ್ಥಿತಿಗಳು ನಿಮಗೆ ಪ್ರಶ್ನೆ ಪತ್ರಿಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ಯಾವಾಗಲೂ ಜಾಗೃತ ಆಗಿರಬೇಕು. ನಾನೊಬ್ಬ ವಿದ್ಯಾರ್ಥಿ, ನಾನು ಇಲ್ಲಿ ಹೋಗ್ತಿದ್ದೇನೆ, ಇಲ್ಲಿ ಒಂದು ಪರೀಕ್ಷೆ ಬಂದೇ ಬರ್ತಿದೆ, ಅದಕ್ಕೆ ಆ ಪರೀಕ್ಷೆ ನಾನು ಪಾಸ್ ಮಾಡಲೇಬೇಕು ಅಂತ ನೀವು ಸ್ಮೃತಿ ಮಾಡಿಕೊಂಡು ಹೋಗಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ಅವ್ರು ತಮ್ಮ ಉದಾಹರಣೆ ಕೊಟ್ಟರು. ನಾನು ಹೊಸದಾಗಿ ಜ್ಞಾನಕ್ಕೆ ಬಂದಾಗ ಅವ್ರ ಟೀಚರು ಅಂದರೆ ಕೋರ್ಸ್ ಕೊಟ್ಟಂಥ ಅವರು ದಾದಿಯರು ಹೇಳಿದ್ರಂತೆ, ಈ ಪ್ರಪಂಚನೇ ಒಂದು ಪರೀಕ್ಷೆ ಹಾಲು, ಭವನ. ನೀವು ಎಲ್ಲಿ ಹೋಗ್ತೀರೋ ಪ್ರತಿಯೊಂದು ಕ್ಷಣ ನಿಮಗೆ ಪರೀಕ್ಷೆ ಬರ್ತದೆ. ಅದಕ್ಕೆ ಆ ಪರೀಕ್ಷೆ ನೀವು ಪಾಸ್ ಆಗಬೇಕು, ಫೇಲ್ ಆಗಬಾರ್ದು ಅಂತ. ನೀವು ಎಷ್ಟು ಸಾರಿ ಪಾಸ್ ಆಗ್ತಿರೋ ಆ ಮಾರ್ಕ್ಸ್ಗಳು ನಿಮಗೆ ಜಮಾ ಆಗ್ತವೆ. ಅದಕ್ಕೆ ಒಂದು ಸಲನೂ ಫೇಲ್ ಆಗಬಾರ್ದು ಈಶ್ವರ ಮಕ್ಕಳಾಗಿ ಅಂತ ಹೇಳಿದ್ರಂತೆ. ಆವಾಗ ಒಂದು ಸಾರಿ ಅವರ ಅಲ್ಲಿರ್ತಕ್ಕಂಥ ದಾದಿಯವರು ಟೀಚರು ಅವ್ರಿಗೊಂದು ಬಾಕ್ಸ್ ಕೊಟ್ರಂತೆ, ಕಟ್ಟಿಗೆ ಬಾಕ್ಸ್. ಅದರಲ್ಲಿ ಸಾಮಾನು ತುಂಬಿಟ್ಟು ಭಾಳ ಸುಮಾರು ಒಂದು 10-15 ಕಿಲೋ ಭಾರವಾದಂಥದ್ದು. ಅವ್ರು ಹೇಳಿದ್ರಂತೆ, ಇದನ್ನ ಹೋಗ್ಬಿಟ್ಟು ಈ ಮೌಂಟ್ ಟೋಬ್ಗೆ ಇದನ್ನ ಕಳಿಸ್ಬೇಕು, ಅದಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಬುಕ್ ಮಾಡಿ ಬಾ ಅಂತ ಹೇಳಿದ್ರಂತೆ. ಈ ಪಾರ್ಸಲ್ ಆಫೀಸ್ನಲ್ಲಿ ಬುಕ್ ಮಾಡಿ ಬಾ ಅಂತ. ಅವರು ಹೊತ್ಕೊಂಡು ಸೇವಾ ಕೇಂದ್ರ ಸ್ಟೇಷನ್ವರೆಗೆ ನಡ್ಕೊಂಡು ಅಂತ ತಮ್ಮ ಹೆಗಲ ಮೇಲೆ ಇಟ್ಟುಕೊಂಡು ತೊಗೊಂಡು ಹೋದ್ರಂತೆ. ಅಷ್ಟು ನಡ್ಕೊಂಡು ಬಂದಿದ್ದು ಒಂದು, ಈ ಭಾರ ಎತ್ಕೊಂಡು ಬಂದಿದ್ದು ಸುಸ್ತಾಗಿ ಬಿಟ್ಟಿದ್ರಂತೆ. ಆಮೇಲೆ ಮುಂದೆ ಆ ಪಾರ್ಸಲ್ ಆಫೀಸ್ನಲ್ಲಿ ಹೋಗ್ಬೇಕಲ್ಲ, ಅಲ್ಲಿ ತೊಗೊಂಡು ಹೋಗ್ಬೇಕಾದ್ರೆ ಅವರು ಪಾರ್ಸಲ್ ಮಾಡೋಕ್ಕಂತ ಹೋದಾಗ ಇನ್ನೊಬ್ಬ ಕೂಲಿ ಅದರಿಗಿಂತ ಭಾರವಾದಂಥ ಒಂದು ಪೆಟ್ಟಿಗೆ ತೊಗೊಂಡು ಬಂದಂತೆ. ಅವನು ತೂಕ ಮಾಡಿಸಿ ಪಕ್ಕದಲ್ಲಿ ಇಡಬೇಕು. ಆದರೆ ಅವನು ಇಡಬೇಕಾದ್ರೆ ಇಳಿಸ್ಬಿಟ್ಟು ಇಡಲಿಲ್ಲ, ಹಿಂಗೆ ಬೀಸಾಕ್ಬಿಟ್ನಂತೆ. ಆ ಬಾಕ್ಸು ಬಿದ್ದು ಪುನಃ ಎಲ್ಲಿ ಬಿತ್ತು, ಇವ್ರ ಕಾಲ ಮೇಲೆ ಬಿತ್ತಂತೆ. ಕಾಲ ಮೇಲೆ ಬಿದ್ದಾಗ ಆ ಬೆರಳುಗಳು ಕಟ್ಟಾಗಿ ರಕ್ತ ಬರೋಕ್ಕೆ ಶುರು ಆಯ್ತಂತೆ. ಆವಾಗ ಸುಮಾರು ಇವರು 22-23 ವರ್ಷ ವಯಸ್ಸಂತೆ. ನಾನು ಬಹಳ ಯುವಕನಾಗಿದ್ದೆ, ಹಟ್ಟ 6 ಫೂಟು ಎತ್ತರ, ಅಂದರೆ ಅದು ದಪ್ಪಗೆ ಇರ್ತಾರಲ್ಲ, ಬಹಳ ಸ್ಟ್ರಾಂಗ್ ಆಗಿದ್ದಾರಂತೆ. ಅದು ಬಿದ್ದಾಕ್ಷಣ ಆ ನೋವಿಗೆ ಸಾಮಾನ್ಯವಾಗಿ ಯಾರಿಗದು ಕ್ರೋಧ ಬಂದೇ ಬರ್ತದೆ. ಎಷ್ಟು ಕ್ರೋಧ ಬಂತು ಅಂದರೆ ತಕ್ಷಣ ಅವ್ರು ನೆನಪಾಯ್ತಂತೆ, ಓಹೋ ಇದು ಪರೀಕ್ಷಾ ಹಾಲು. ನಮ್ಮ ಶಿಕ್ಷಕರು ಹೇಳಿದ್ರಲ್ಲ, ಇದು ಪರೀಕ್ಷಾ ಹಾಲು, ಅದಕ್ಕೆ ನೀವು ಪಾಸ್ ಆಗಬೇಕು, ಇದು ನೀವು ಪ್ರತಿಯೊಂದು ಘಟನೆ ಕೂಡ ನಿಮ್ಮ ಕ್ವಶನ್ ಪೇಪರು ಅಂತ ಹೇಳಿದಾಗ ಅವರು ಬಂದಂಥ ಕ್ರೋಧವನ್ನು ತಡೆದು ಶಾಂತವಾಗಿ ಶಿವ ನಿಂತ್ರಂತೆ. ಅವಾಗ ರಕ್ತ ಎಲ್ಲ ಸುರಿತೈತಂತೆ. ಅವನು ಕೂಲಿ ಇದು ನೋಡಿದ್ನಲ್ಲ, ನನಗೆಲ್ಲಿ ಇವರು ಏಟ್ಗಿಟ್ಟು ಹಾಕ್ತಾರಂತ ಭಯಗೊಂಡವನು ಇವರು ಸುಮ್ಮನಿದ್ದಾಕ್ಷಣ ಅವನು ಇವ್ರಿಗೆ ಜೋರು ಮಾಡೋಕ್ಕೆ ಶುರು ಮಾಡಿ, ಏನ್ರಿ ನಿಮ್ಗೆ ಗೊತ್ತಾಗಲ್ಲವಲ್ಲೇನ್ರಿ, ಇಲ್ಲಾಕ್ರಿ ನಿಂತಿದ್ದೀರಿ ಅಂತ. ಸೇರಿದಂಥ ಜನ ಸುತ್ತಮುತ್ತಲಿರೋರು ಆಶ್ಚರ್ಯಪಟ್ರಂತೆ. ಅಲ್ಲ, ಇಷ್ಟೊಂದು ಜೋರಾಗಿ ಪೆಟ್ಟು ಬಿದ್ದರೂ ಇವರು ಶಾಂತವಾಗಿದ್ದಾರಲ್ಲ, ಅದಕ್ಕೆ ಅವ್ನು ಕೂಲಿ ಇನ್ನೂ ಜೋರ್ಮಾಗಿ ಇದು ಮಾಡಾಕತ್ತಿ, ಇವ್ರ ಮೇಲೇ ಜೋರು ಮಾಡೋಕ್ಕೆ ಶುರು ಮಾಡಿದಂತೆ. ಆವಾಗ ಸೇರಿದ ಜನಗಳಲ್ಲೆಲ್ಲ ಅವನ್ನೇ ಚೆನ್ನಾಗಿ ಬೈದ್ಬಿಟ್ಟು ಶಾಂತ ಮಾಡಿದ್ರಂತೆ. ಆಮೇಲೆ ಅವ್ರ ಜನ ಕೇಳಿದ್ರಂತೆ, ಯಾಕ್ರಿ ನೀವು ಎಷ್ಟು ಶಾಂತವಾಗಿದ್ದಾರಲ್ಲ ಅಂತ. ಅವ್ರು ಹೇಳಿದ್ರಂತೆ, ನಾನು ಆಧ್ಯಾತ್ಮಿಕ ಜೀವಿ, ನಾನು ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯಕ್ಕೆ ಹೋಗ್ತಿದ್ದೀನಿ. ಅವರು ಈ ಪಾಠ ನನಗೆ ಕೊಟ್ಟಿದ್ದಾರೆ, ಏನು ಬಂದಂಥ ಪರಿಸ್ಥಿತಿಯನ್ನು ಪರೀಕ್ಷೆ ಅಂತ ತಿಳ್ಕೊಳ್ಬೇಕು, ಆ ಪರೀಕ್ಷೆಯಲ್ಲಿ ಪಾಸ್ ಮಾಡಬೇಕು. ಅದಕ್ಕೆ ನನಗೆ ನೋವಾಯಿತು,
ಈಗ ನಾನು ಕ್ರೋಧ ಮಾಡಿದ್ರೆ ಫೇಲ್ ಆಗ್ತಿದ್ನಲ್ಲ, ಅದಕ್ಕೋಸ್ಕರ ನಾನು ಫೇಲ್ ಆಗಲಿಲ್ಲ, ಪಾಸ್ ಆದೆ ಅಂತ. ಅದಕ್ಕೆ ಅವರು ಹಾಗೆ ನೀವು ಈಶ್ವರ್ಯ ಜ್ಞಾನವನ್ನು ತಿಳ್ಕೊಂಡ್ಮೇಲೆ ಕ್ರೋಧ ಮಾಡಬಾರ್ದು ಅನ್ನೋದನ್ನು ಅವರು ಅಲ್ಲಿ ಪಾಠ ಹೇಳಿಕೊಟ್ರು ಅಂತ. ಈ ಥರದಂಥ ಉದಾಹರಣೆಗಳು ಆ ಪುಸ್ತಕಗಳಲ್ಲಿ ಬರ್ತವೆ. ಇನ್ನು ಕಾರ್ಟೂನ್ ಅಂಡ್ ಕಹಾವತ್ ಅಂತ ಒಂದು ದಪ್ಪ ಪುಸ್ತಕ ಬರ್ದಿದ್ದಾರೆ. ಹೌದು, ಅದರಲ್ಲೆಲ್ಲ ಹೌದು, ಕಾರ್ಟೂನ್ ಚಿತ್ರಗಳೆಲ್ಲ ತೋರಿಸಿ. ಹೌದು, ಹೌದು. ಅದು ಯಾತಕ್ಕೋಸ್ಕರ ಬರೆದ್ರು ಅಣ್ಣವ್ರೆ? ಅದು ಯಾರನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡ್ಲಿಕ್ಕೋಸ್ಕರ ಬರೆದ್ರು ಅವರು? ಬಾಬಾ ಮುಳ್ಳಿಗಳಲ್ಲಿ ಕಾರ್ಟೂನ್ ಬಗ್ಗೆ ಹೇಳ್ತಿರ್ತಾರೆ. ಉದಾಹರಣೆಗೆ ಬಾಬಾ ಎಷ್ಟು ಸಲ ಹೇಳ್ತಾರೆ, ಬಚ್ಚೆ ಆಜ್ಕಲ್ ಕೆ ಜೋ ಮನುಷ್ಯನ ಉನ್ಕೆ ಸೂರತ್ ಮನುಷ್ಯ ಜೈಸಾ ಹೈ, ಸೀರತ್ ಬಂದರ್ ಜೈಸಾ. ಅಂದ್ರೆ ಇವತ್ತಿನ ಮನುಷ್ಯರು ಹೇಗಿದ್ದಾರಪ್ಪ ಅಂತ ಕೇಳಿದ್ರೆ, ಅವ್ರ ಮುಖ ಮನುಷ್ಯರದಾಗಿದೆ, ಆದ್ರೆ ಅವ್ರ ಗುಣ ಇದಾವಲ್ಲ ಕೋತಿಗಳಾಗಿದೆ, ಮಂಗಳಾಗಿದೆ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ಅವರ ಚಲನವಲನೆಗಳು. ಕೋತಿ ಎಲ್ಲಾ ವಿಕಾರಗಳು ತುಂಬಿರ್ತಾವಂತೆ, ಅದರಲ್ಲಿ ಚಂಚಲತೆ ಇರ್ತದೆ, ವಿಕಾರ ಇರ್ತದೆ, ಕ್ರೋಧ ಇರ್ತದೆ. ನೀವು ಆ ಕೋತಿ ಮುಂದೆ ಹೋಗಿ ನೀವು ಸ್ವಲ್ಪ ಅದಕ್ಕೆ ಹೀಗೆ ಮಾಡಿದ್ರೆ ನಿಮ್ಮ ಮೇಲೆ ಕ್ರೋಧ ಮಾಡೋಕ್ಕೆ ಶುರು ಮಾಡ್ತದೆ, ಈ ರೀತಿ. ಹಾಗೆ ಅದನ್ನ ಈ ಕಹಾವತ್ ಇದ್ರ ಮೇಲೆ ಅವ್ರು ಏನು ಮಾಡಿದ್ರು, ಒಂದು ಚಿತ್ರ ಬರ್ಸಿದ್ರು. ಅದೊಂದು ವಿಚಿತ್ರ ನೋಡ್ರಿ. ಅವ್ರ ಚಿತ್ರ ಅಂದ್ರೆ ಆ ಚಿತ್ರಕಾರನಿಗೆ ಬರೀ ಹೇಳ್ತಿರ್ಲಿಲ್ಲ, ಒಂದು ಸ್ಕೆಚ್ ಅವರೇ ಮಾಡ್ತಿದ್ರಂತೆ, ಮನುಷ್ಯನ ಸ್ಕೆಚ್. ಅಂದ್ರೆ ಅದಕ್ಕೆ ನೀವೇನಂತ ಕಾರ್ಟೂನ್ ವ್ಯಂಗ್ಯ ಚಿತ್ರ ಟೈಪ್ ಅವ್ರು ಮೊದಲು ತೆಗೆದು ಅವ್ನು ತೋರಿಸ್ತಾ ಇದ್ರು, ಈ ತರ ಮಾಡಬೇಕು ಅಂತ. ಅದರ ಆಧಾರ ಮೇಲೆ ಅವನ ಆರ್ಟಿಸ್ಟ್ ಕಡೆಯಿಂದ ಆ ಒಂದು ಕಾರ್ಟೂನ್ ಮಾಡಿಸ್ಬಿಟ್ಟು ಅದನ್ನ ಶುರುನಲ್ಲಿ ಅವ್ರು ಏನು ಮಾಡಿದ್ರು, ಒಂದೊಂದೇ ಹೇಗೆ ಬಾಬಾ ಹೇಳ್ತಾ ಹೋಗ್ತಿದ್ರಲ್ಲ ಇದರಲ್ಲಿ, ಹಾಗೆ ಅದು ಒಂದು ಚಿತ್ರ ಮಾಡಿಸ್ಬಿಟ್ಟು ಕಾರ್ಟೂನ್ ಮಾಡಿಸಿ ಜ್ಞಾನಾಮೃತದಲ್ಲಿ ಪ್ರಿಂಟ್ ಮಾಡಿಸ್ತಾ ಇದ್ರು. ಹಾಗೆ ಸೂರತ್ ಇನ್ಸಾನ್ ಜೈಸಾ, ಸೀರತ್ ಬಂದರ್ ಜೈಸಾ ಅಂತ ಇದೆ. ಆಮೇಲೆ ಇನ್ನೊಂದಿದೆ, ಆಯಥೆ ಹರಿಭಜನ್ ಕರ್ನೆ ಓಟ್ನೆ ಲಗೆ ಕಪಾಸ್. ಅಂದರೆ ಹೇಳ್ತಾರೆ, ಈಗ ನಾವು ಅವನು ಬರ್ತಾನೆ ಭಗವಂತನ ಧ್ಯಾನ ಮಾಡಕ್ಕೆ ಬರ್ತಾನೆ, ಬಂದು ಏನು ಮಾಡ್ತಾನೆ, ಧ್ಯಾನ ಮಾಡೋದು ಬಿಡ್ತಾನೆ, ಬರೀ ಕಪಾಸ್ ಅಂದರೆ ಹತ್ತಿ ಬಿಡಿಸೋ ಅದಕ್ಕೆ ಶುರು ಮಾಡೋದು. ಅಂದರೆ ಬೇರೆಯವ್ರದ್ದು ಬರೀ ಅವ್ರು ಹಾಗೆ ಇವ್ರು ಹೀಗೆ ಅಂದರೆ ಹೇಗೆ ಅವರು ವ್ಯಂಗ್ಯವಾಗಿ ಹೇಳ್ತಾರೆ, ನೀವು ಬಂದಿದ್ದೆ ಆತಕ್ಕೆ, ಈ ಮಾಡ್ತಿರೋದೇನು, ನೀ ಯಾವ ಉದ್ದೇಶ ಇಟ್ಕೊಂಡು ಬಂದೀವೋ ಅದನ್ನು ಮಾಡು ಅನ್ನೋದಕ್ಕೆ ಇದು ಮಾಡ್ತಾರೆ. ಆಮೇಲೆ ಬಾಬಾ ಹೇಳ್ತಾರೆ, ಮಕ್ಕಳಿಗೆ ಧುನ್ ಇರಬೇಕು ಅಂತ, ಪುರುಷಾರ್ಥ ಮಾಡ್ತಕ್ಕಂಥ ಧುನ್. ಆ ಧುನ್ ಅನ್ನೋದ್ರ ಬಗ್ಗೆ ಅವ್ರು ಎಷ್ಟು ಸುಂದರವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಧುನ್ ಅಂತ ನಾವು ಏನಾದರೂ ಹತ್ತಿದು ಗಾದೆ ಮಾಡಿಸ್ಬೇಕಾದ್ರೆ, ತಲ್ದಿ ಮಾಡಿಸ್ಬೇಕಾದ್ರೆ ಒಳಗಡೆ ಅರಳಿ ಹಾಕ್ತೀವಲ್ಲ, ಆ ಅರಳಿಯನ್ನೇ ಹೇಗೆ ಮಾಡ್ತಾನೆ ಅವನು, ಈ ಹಾಸಿಗೆ ಮಾಡುವವನು ಹೆಂಗೆ ಮಾಡ್ತಾನೆ ಅನ್ನೋದನ್ನು ಅವರು ಅದ್ರ ಭಾಳ ಚಂದ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಧುನ್ ಅವನ ಬಿಲ್ಲಿನ ಆಗಿರುತ್ತಲ್ಲ, ಅದನ್ನ ಹರಳಿ ಇಟ್ಬಿಟ್ಟು ಹಿಂಗೆ ಅವನು ಎಳೆದಾಗ ಆ ಶಬ್ದ ಬರ್ತಿದೆ, ಧುನ್. ಅಂಥವನು ಮನೆಗೆ ಹೋದ್ಮೇಲೂ ಅವನಿಗೆ ಕಿವಿಯೆಲ್ಲ ಅದೇ ಕೇಳ್ತದೆ, ಧುನ್. ಹಾಗೆ ನಿಮ್ಮ ಮಕ್ಕಳಿಗೆ ಎಲ್ಲಿ ಹೋದ್ರೂ ಬುದ್ಧಿಯಲ್ಲಿ ಅದೇ ಇರಬೇಕು, ಬಾಬಾ ಅನ್ನೋದನ್ನ ಅವ್ರು ಹೇಳ್ತಾರೆ. ಬಹಳ ಚೆನ್ನಾಗಿ ಅವ್ರು ಬರೆದಿರುವಂಥ ಪುಸ್ತಕಗಳ ಬಗ್ಗೆ ಒಂದು ಔಟ್ಲೈನ್ ಅಂತ ಏನಿದೆ ಅದನ್ನ ಕೊಡ್ತಾ ಬಂದ್ರಿ. ಮುಂದಿನ ಎಪಿಸೋಡಲ್ಲಿ ಇನ್ನಷ್ಟು ಯಾವ್ದಾದ್ರು ಒಂದು ಪುಸ್ತಕವನ್ನೇ ತಗೊಂಡು ಡೆಪ್ತಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಮಸ್ಕಾರ ಅಣ್ಣ ಅವರೇ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ಅವ್ರು ಬರೆದಂತಹ ಪುಸ್ತಕಗಳು ಆಧ್ಯಾತ್ಮಿಕ ರಹಸ್ಯ ಹಾಗೂ ರಮಣೀಕತೆಯನ್ನು ಒಳಗೊಂಡಂಗೆ ಎಲ್ಲ ಪುಸ್ತಕಗಳನ್ನು ಬರೆದಿರುವಂಥದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ವಿ. ಬರೀ ಒಂದು ಔಟ್ಲೈನನ್ನು ತಿಳ್ಕೊಂಡಿದ್ವಿ. ಇನ್ನು ಮುಂದೆ ಬರುವಂತಹ ಎಪಿಸೋಡ್ಗಳಲ್ಲಿ ಕೆಲವು ಪುಸ್ತಕಗಳ ಬಗ್ಗೆ ಡೆಪ್ತಲ್ಲಿ ಆಳವಾಗಿ ತಿಳ್ಕೊಳ್ತಾ ಹೋಗೋಣ. ಮತ್ತೆ ತಿರ್ಗಾ ನಿಮ್ಮನ್ನು ಸಂಧಿಸ್ತೀನಿ. ನಮಸ್ಕಾರ.